ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಾಂಬ್ ತಯಾರಿಸುವಾಗ ರೌಡಿ ಶೀಟರ್ ಮಗ ಹಾಗೂ ಆತನ ತಾಯಿ ಛಿದ್ರವಾಗಿದ್ದಾರೆ. ಮನೆಯ ಮೇಲ್ಚಾವಣಿಯಲ್ಲಿಯೇ ಮೃತ್ಯು ಅಡಗಿ ಕೂತಿತ್ತು. ಭುವನೇಶ್ವರದ ಒಂದು ಏರಿಯಾದಲ್ಲಿ ಅದೊಂದು ಮನೆ ಇತ್ತು. ಸುತ್ತಮುತ್ತಲಿನ ಜನರಿಗೆ ಅಲ್ಲಿ ಏನೋ ಒಂದು ನಿಗೂಢ ಕೆಲಸ ನಡೆಯುತ್ತಿದೆ ಎಂಬ ಸುಳಿವು ಕೂಡ ಇರಲಿಲ್ಲ. ಆದರೆ ದಿಢೀರೆಂದು ಸಂಭವಿಸಿದ ಒಂದು ಭೀಕರ ಸ್ಫೋಟ ಇಡೀ ಬಡಾವಣೆಯನ್ನೇ ನಡುಗಿಸಿಬಿಟ್ಟಿದೆ. ಆ ಸ್ಫೋಟದ ತೀವ್ರತೆಗೆ ಮನೆಯ ಮೇಲ್ಚಾವಣಿಯೇ ಹಾರಿ ಹೋಗಿದೆ. ಭುವನೇಶ್ವರದ ಕುಖ್ಯಾತ ರೌಡಿ ಶೀಟರ್ ಒಬ್ಬನ ಮಗ ಅಲ್ಲಿ ಯಾರಿಗೂ ತಿಳಿಯದಂತೆ ಸಜೀವ ಬಾಂಬ್ಗಳನ್ನು ತಯಾರಿಸುತ್ತಿದ್ದ. ಆದರೆ ವಿಧಿಯಾಟವೇ ಬೇರೆ ಇತ್ತು. ಒಂದು ಕ್ಷಣದ ಅಚಾತುರ್ಯ, ಕೈಲಿದ್ದ ಸ್ಫೋಟಕ ಅನಿರೀಕ್ಷಿತವಾಗಿ ಸಿಡಿದು ಬಿಟ್ಟಿತು. ಕೇವಲ ಮಗ ಅಷ್ಟೇ ಅಲ್ಲ, ಮಗ ಏನು ಮಾಡುತ್ತಿದ್ದಾನೆಂದು ನೋಡಲು ಟೆರೆಸ್ಗೆ ಬಂದಿದ್ದ ಆತನ ತಾಯಿ ಕೂಡ ಈ ಭೀಕರ ಸ್ಫೋಟಕ್ಕೆ ಬಲಿಯಾಗಿದ್ದಾರೆ. ಸ್ಥಳದಲ್ಲಿಯೇ ಇಬ್ಬರ ದೇಹಗಳು ಗುರುತು ಸಿಗದಂತೆ ಛಿದ್ರವಾಗಿದೆ. ತನಿಖೆ ನಡೆಸಲು ಸ್ಥಳಕ್ಕೆ ಆಗಮಿಸಿರುವ ಪೊಲೀಸರ ಮುಂದೆ ಹಲವು ಪ್ರಶ್ನೆಗಳಿವೆ. ಈ ರೌಡಿ ಶೀಟರ್ನ ಮಗ ಬಾಂಬ್ಗಳನ್ನು ಯಾರ ಮೇಲೆ ದಾಳಿ ನಡೆಸಲು ಸಿದ್ಧಪಡಿಸುತ್ತಿದ್ದ? ಇದರ ಹಿಂದೆ ಯಾವುದಾದರೂ ದೊಡ್ಡ ಗ್ಯಾಂಗ್ನ ಕೈವಾಡವಿದೆಯೇ? ಒಬ್ಬ ರೌಡಿ ಶೀಟರ್ ಮಗ ತನ್ನ ಮನೆಯನ್ನೇ ಬಾಂಬ್ ಕಾರ್ಖಾನೆಯನ್ನಾಗಿ ಮಾಡಿಕೊಂಡಿದ್ದು ಹೇಗೆ? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಪೊಲೀಸರ ಮುಂದಿದೆ. ಈ ಘಟನೆಯ ನಂತರ ಆ ಪ್ರದೇಶದ ಜನರು ಭೀತಿಯಿಂದ ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.